ಕಾಡ್ಗಳ ವೀರಪ್ಪನ್ ಇದ್ನಲ್ಲ, ಆತನ ಬೆಂಬಲಿಗರ ಗ್ಯಾಂಗ್ ನಮ್ಮ ಚಾಮರಾಜನಗರದಲ್ಲಿ ಆಕ್ಟಿವ್ ಆಗಿದ್ಯಾ ಮತ್ತೆ ಅಂತ ಪ್ರಶ್ನೆ. ಈ ಗ್ಯಾಂಗಿಗೆ LTTE ಅನ್ನೋ ಇನ್ನೊಂದು ಖತರ್ನಾಕ್ ಗ್ಯಾಂಗ್ ನ ಸಪೋರ್ಟ್ ಇದೆಯಾ ಅನ್ನೋ ಅನುಮಾನ ಕೂಡ ಸದ್ಯ ಕಾಡ್ತಾ ಇದೆ. ನಾವು ರಿವೀಲ್ ಮಾಡ್ತಾ ಇರೋದು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಆಯ್ತಾ. ಇದು ಒಂದ್ ಕಾಲದಲ್ಲಿ ನರಹಂತಕ ವೀರಪ್ಪನ್ ಆಕ್ಟಿವ್ ಆಗಿದ್ದ ಜಾಗದಲ್ಲೇ ವೀರಪ್ಪನ ಬೆಂಬಲಿಗರ ಗುಂಪು LTT ಚೀಫ್ ಪ್ರಭಾಕರನ್ ಅಭಿಮಾನಿಗಳ ಗ್ಯಾಂಗ್ ಆಕ್ಟಿವ್ ಆಗಿದೆ ಅಂದ್ರೆ ಏನ್ರಿ ಅರ್ಥ? ಒಂದ್ ಕಾಲದಲ್ಲಿ ವೀರಪ್ಪನ್ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರ ಹಾಗೆ ಪೊಲೀಸರ ನಿದ್ದೆಗೆಡಿಸ್ಬಿಟ್ಟಿದ್ದ ಕಾಡ್ಗಳ ಈಗ ಅದೇ ಜಾಗದಲ್ಲಿ ವೀರಪ್ಪನ್ ಬೆಂಬಲಿಗರ ಗುಂಪು, ಶ್ರೀಲಂಕಾದ ಖತರ್ನಾಕ್ ಉಗ್ರ ಸಂಘಟನೆ LTT ಐತಲ್ಲ, ಅದರ ಪ್ರೇರಿತ ಯುವಕರ ಗುಂಪು ಸಕ್ರಿಯವಾಗಿದ್ಯಾ ಅನ್ನೋ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಓಕೆ, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆಗೆ ಝೂಮ್ ಲೈವ್ ಜಾಯ್ನ್ ಆಗಿದ್ದಾರೆ. ಮಾತಾಡ್ಸೋಣ. ವನ್ಯಜೀವಿ ಸಂರಕ್ಷಕರು. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ವಿದ್ಯಾ, ಹೇಳಿ. ನನ್ಗೆ ಪ್ರಶ್ನೆ, ಎಲ್ಲಿಯ ಹನೂರು ಎಲ್ಲಿಯ LTT ಸಂಬಂಧ ಏನು ಅಂತ ಅನುಮಾನ ಕಾಡ್ತಾರೆ ನನ್ಗೆ ಸುದ್ದಿ ಕೇಳ್ದಾಗಿಂದ. ನಮಗೆ ಸುದ್ದಿ ಬಂದಿದೆ, ಅಲ್ಲಿ ಒಂದು ಜಸ್ಟಿಸ್ ಫಾರ್ ಟೈಗರ್ ಇದೆ, ಮತ್ತೆ ಇದು ನೀವ್ ಹೇಳ್ದಂಗೆ ಈಗ ಹೇಳ್ತಾರೆ ಅಲ್ಲಿ ಅವ್ರೇನಂದ್ರೆ ಅವ್ರು ಒಂಥರ ಹೀರೋಗಳ ತರ ನೋಡ್ಕೋತಿದ್ದಾರೆ. ಆಮೇಲೆ ವೀರಪ್ಪಂದ ಲೆಗಸಿನ ನೋಡ್ಕೋತಿದ್ದಾರೆ, ಅವರು ಇದು ಮಾಡ್ಕೊಂಡು ಇದ್ದಾರೆ ಅಂದ್ಬಿಟ್ಟು ಮಾಹಿತಿ ಬಂದಿದೆ, ನಮಗೂ ದಾಖಲೆಗಳು ಇದೆ. ಆಮೇಲೆ ಇನ್ನೊಂದು ಬೇಸರ ವಿಷಯ ಏನಂದ್ರೆ, ಅವರು ನಾವೆಲ್ಲ ತಮಿಳ್ರು, ನಮಗೆ ಅದಕ್ಕೆ ಇವ್ರು ಬೇಕು ಅಂದ್ಬಿಟ್ಟು ಇದ್ ಮಾಡಿದ್ದಾರೆ ಅಂದ್ಬಿಟ್ಟು ಅದು ಮಾತಾಡಕ್ ಶುರು ಮಾಡಿದ್ದಾರೆ. ಅದೆಲ್ಲ ಸರಿ ಇಲ್ಲ. ಇದು ನಮ್ಮ ವನ್ಯಜೀವಿ ಮತ್ತೆ ನಮ್ ಕಾಡಿಗೆ ಯಾವ ಜಾತಿನೂ ಇಲ್ಲ, ಯಾವ ಭಾಷೆನೂ ಇಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿನೂ ಇಲ್ಲ. ಅದನ್ನ ಇವ್ರು ಅರ್ಥ ಮಾಡ್ಕೋಬೇಕು. ಇದನ್ನ ಹೋಗಿ ಬೇರೆ ತರ ಬಣ ಕಟ್ಕೊಂಡು ಇದ್ ಮಾಡೋದ್ ಸರಿ ಇಲ್ಲ. ಆಮೇಲೆ ಅಲ್ಲಿ ಏನ್ ಮಾಡ್ತಾರಂದ್ರೆ, ಅವ್ರು ಹೋಗಿ ಆ ವೀರಪ್ಪನ್ ಸಮಾಧಿ ಇರ್ಲಿ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡೋದು, ಈ ತರ ಎಲ್ಲ ಮಾಡೋದು ಯಾಕೋ ಸರಿಗ ಹೋಗ್ತಿಲ್ಲ ಅವ್ರು. ಸೊ ನಡ್ಕೊಳ್ಳೋದು, ನಾನು ಹೇಳೋದ ಜನಕ್ಕೆ, ನಿಮ್ಮವರು 3 ಜನ ಒಳಗಡೆ ಕಾಡಿಗೆ ಬಂದು ಅನ್ಯಾಯ ಮಾಡಿ ಜಿಂಕೆ ಹೊಡೆದು ಸಿಕ್ಕಾಕೊಂಡಾಗ ಸರೆಂಡರ್ ಆಗಿದ್ರೆ ಇವ್ರು ಏನು ಆಗ್ತಾ ಇರ್ಲಿಲ್ಲ. ಅವ್ರ ಡಿಫೆನ್ಸ್ ಹೋಗಿ ನಮ್ಮ ಫಾರೆಸ್ಟ್ ಸ್ಟಾಫ್ ಅವ್ರನ್ನ ಶೂಟ್ ಮಾಡಿರೋದು. ಅದು ಒಪ್ಕೋಬೇಕು. ಅದು ಒಪ್ಕೊಂಡ್ಬಿಟ್ಟು ನೀವು ಅವ್ರು ಇನ್ ಮುಂದೆ ಹಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ಇದ್ ಮಾಡ್ಬೇಕು, ತೀರ್ಮಾನ ಮಾಡ್ಕೋಬೇಕು. ಅದ್ ಬಿಟ್ಟು ಇಲ್ಲ ನಾವು ನಮ್ಮ ಇದಕ್ಕೆ ಬೇಕಂತ ಮಾಡಿದ್ದಾರೆ, ನಾವು ದಾಖಲೆಗಳು ಕೊಡ್ತೀವಿ, ಅದು ಕೊಡ್ತೀವಿ ಅಂದ್ಬಿಟ್ಟು ಅದು ರೆಕಾರ್ಡಿಂಗ್ ಬಂದಿದೆ ನಮಗೆ, ನಿಮ್ಗೆ ಕಳ್ಸ್ಕೊಡ್ತೀನಿ. ಸೊ ಇದ್ಯಾಕೋ ಸರಿ ಹೋಗ್ತಿಲ್ಲ. ಫಾರೆಸ್ಟ್ ಆಫೀಸರ್ಸ್ ಗಳನ್ನ ಟಾರ್ಗೆಟ್ ಮಾಡ್ಬೇಕು ಅಂತೇನೋ ಪ್ರವೋಕ್ ಮಾಡ್ತಾ ಇದ್ರಂತೆ. ಇದೆಲ್ಲ ಏನ್ ಸರ್ ಉದ್ದೇಶ? ಏನ್ ಸರ್ ಕಾಡ್ಗಳ್ತನ? ಅಲ್ಲ, ಇದು ನೋಡಿ, ಇದು ಯಾಕೋ ಒಂದು ಪೊಲಿಟಿಕಲ್ ಇದಾಗ್ಬಿಟ್ಟಿದೆ, ಕಮ್ಯುನಿಸ್ಟ್ ಇದರಿಂದ ನಡೀತಾ ಇದೆ ಇದು. ಸೊ ನಾವ್ ಹೇಳ್ಬೇಕಂದ್ರೆ, ಇವ್ರುಗಳು ನೋಡಿ, ಇವರೆಲ್ಲ ಆ ರೀಜನ್ ಒಳಗೆ ರೆಗ್ಯುಲರ್ ಕೋಚಿಂಗ್ ನಡೀತಿದೆ, ದಾಖಲೆಗಳಿದೆ, ಅವ್ರ ಮೇಲೆ ಎಷ್ಟು ಕೇಸ್ ಇರೋದು ಇದೆ ಅಂದ್ಬಿಟ್ಟು. ಈಗ ಹುಳ ಬಿಟ್ಕೊಂಡಿರೋದು ನಾವೇ, ನಮ್ ಕರ್ನಾಟಕ ಸರ್ಕಾರ. ಇವ್ರನ್ನ ಫಸ್ಟೇ ಅಲ್ಲೇ ಆಗಿ ಮುಚ್ಚಿಬಿಡ್ಬೇಕಾಯ್ತು. ಇನ್ನೊಂದು, ಆ ದಾಸ್ ಎಸ್ಕೇಪ್ ಆದ್ನಲ್ಲ, ಅವ್ರನ್ನ ಅವಾಗ್ಲೇ ಬಂಧಿಸ್ಬೇಕಾಯ್ತು ಹಾಸ್ಪಿಟಲ್ ಇದ್ ಮಾಡ್ಬೇಕಾದ್ರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಎಲ್ಲರೂ ಒಂದೇ ರೀತಿ ಮಾತಾಡ್ತಿದ್ದಾರೆ. ಎಲ್ಲಾ 4 ಫ್ಯಾಮಿಲಿನೂ ಹಿಂಗೆ ಆಗಿದ್ದು ಅಂದ್ಬಿಟ್ಟು ಅವ್ರು ಈಗ ಬೇರೆ ತರ ಶುರು ಮಾಡ್ಕೊಂಡಿದ್ದಾರೆ. ಈಗ ಈ LTT ಇರ್ಲಿ ಮತ್ತೆ ಈ ಜಸ್ಟಿಸ್ ಫಾರ್ ಟೈಗರ್ಸ್ ಇರ್ಲಿ, ನಾನು ಅವ್ರು ಹೇಳೋ ಜನಕ್ಕೆ, ದಯವಿಟ್ಟು ನೀವೆಲ್ಲ ಇಂಡಿಯನ್ಸ್ ಫಸ್ಟ್ ತಿಳ್ಕೊಳ್ಳಿ. ಸೊ ನೀವ್ ತಮಿಳು ಕನ್ನಡ ಅಂತಿಲ್ಲ, ನಾವೆಲ್ಲ ಒಂದೇ ಜನನೇ, ಒಂದೇ ಇದು ಉಸಿರಾಡೋದು ನಾವು. ಸೊ ದಯವಿಟ್ಟು ಈ ಬಣ್ಣ ಕಟ್ಟಬೇಡಿ. ಸುಮ್ನೆ ಇದನ್ನ ಮಿಸ್ಟೇಕ್ ಆಗಿದೆ ನಿಮ್ ಕಡೆಯಿಂದ, ನಿಮ್ ಹುಡುಗರ ಕಡೆಯಿಂದ, ಅವ್ರಿಗೆ ಇದಾಗಿರೋದು ಅನ್ಯಾಯನೇ, ಶೂಟ್ ಔಟ್ ಆಗಿದ್ದು ತಪ್ಪಾಯ್ತು. ಬಟ್ ಡಿಫೆನ್ಸ್ ಹೋಗಿ ನನ್ಗೆ ನಮ್ಮನೆಗೆ ಯಾರೋ ಡೆಕಾಯ್ಡಿ ಬಂದ್ಬಿಟ್ಟು ಗನ್ನಿಂದ ಶೂಟ್ ಮಾಡ್ಬೇಕಾರೆ, ನಾನೇನ್ ಕಡ್ಲೆಕಾಯಿ ತಿಂತಿರಲ್ಲ, ನಾನು ಶೂಟ್ ಮಾಡ್ತೀನಿ ವಾಪಸ್ಸು. ಸೊ ಆ ಸಿಚುವೇಶನ್ ಆಗಿದೆ. ಅಲ್ಲಿನ ಜನ ಸ್ವಲ್ಪ ತಾಳ್ಮೆ ಕೊಟ್ಟು ಅಲ್ಲಿನ ಲೋಕಲ್ ಲೀಡರ್ಸ್ ಅವ್ರಿಗೆ ಕೂರ್ಸಿ ಮಾತಾಡಿ ಶಾಂತಿ ಪಡಿಸ್ಬೇಕು. ಸುಮ್ನೆ ಇದನ್ನ ದೊಡ್ಡದಾಗೆ ರಿವೆಂಜ್ ಮಾಡ್ತೀವಿ ನಾವ್, ಕಾಡನ್ನು ಬಿಟ್ಟು ಆಂಟಿ ಪೋಚಿಂಗ್ ಕ್ಯಾಂಪ್ ನ ಡ್ಯಾಮೇಜ್ ಮಾಡೋದು, ಜೀಪ್ಗಳಿಗೆ ಅಟ್ಯಾಕ್ ಮಾಡೋದು, ಕಾಡಿಗೆ ಬೆಂಕಿ ಇಕ್ಕೋದು. ಇವ್ರು ಕಾಡಿಂದನೇ ಬೆಳೆದಿರೋದು, ಕಾಡಿಂದನೇ ಇವ್ರು ಉಳ್ದಿರೋದು. ಇವತ್ತು ನಮ್ಮ ನೇಚರ್ಗೆ ಹಾಳು ಮಾಡ್ಬೇಕಂದ್ರೆ ಇವ್ರು ಯೋಚಿಸ್ಬೇಕು, ನಾಳೆ ನೇಚರ್ ಇಲ್ಲ ಅಂದ್ರೆ ನಾವು ಇಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ಬರ್ಬೇಕು, ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದನ್ನ ಯಾರು ಡ್ರೈವ್ ಮಾಡ್ಬೇಕಂದ್ರೆ ಅಲ್ಲಿನ ಲೀಡರ್ಸ್ ತಗೋಬೇಕು, ಲೋಕಲ್ ಲೀಡರ್ಸ್. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ, ನಮ್ ಸ್ಟಾಫ್ ಫೀಲ್ಡ್ ಹೋಗ್ತಾ ಇಲ್ಲ, ಎದುರು ಬಿಟ್ಟಿದ್ದಾರೆ.
ಅಟ್ಯಾಕ್ ಆಗ್ತಿದೆ ಅಂದ್ಬಿಟ್ಟು. ಅಲ್ಲಿ ಪೊಲೀಸ್ ಸಿಬ್ಬಂದಿ ಇಲ್ಲ, ಅಲ್ಲಿಗಿರೋದು ಅವ್ರಿಗೆ ಕಷ್ಟ ಆಗ್ತಿದೆ. ಅವ್ರು ಬೇರೆ ಬೇರೆ ಬಂದೋಬಸ್ತ್ಗಳು ಮಾಡ್ಬೇಕು. ಸ್ಟಾಫ್ ಗೆ ಸೆಕ್ಯೂರಿಟಿ ಇಲ್ಲ, ಫಾರೆಸ್ಟ್ ಗೆ ಸೆಕ್ಯೂರಿಟಿ ಇಲ್ಲ, ವನ್ಯಜೀವಿಗೆ ಸೆಕ್ಯೂರಿಟಿ ಇಲ್ಲ. ಸೊ ಯಾಕೋ ಬೇರೆ ತರ ಬಣ್ಣ ಕಟ್ಕೊಂಡು ಇದು ನಡೀತಿರೋದು ಯಾಕೋ ವೀರಪ್ಪನ್ ಸರಿ ಸಮಾಧಿಗೆ ಹೋಗಿ ಕೈ ಮುಗಿದು ಬರೋದು, ಆ ವೀರಪ್ಪನ್ ಜೊತೆಗೆ ಪ್ರಭಾಕರನ್ ಅವರನ್ನ ಹಾಡಿ ಹೊಗಳೋದು, ಅದಾದ್ಮೇಲೆ ಆಯ್ತು ಸಾವನ್ನಪ್ಪಿದ್ದಾರೆ, ಯಾವ್ದಕ್ಕೇನೋ ತನಿಖೆ ಆಗ್ತದೆ, ಅದನ್ ಬಿಟ್ಟು ಅಲ್ಲಿಗೆ ಅವರು ತಮಿಳಿಗರು, ಅವರು ಕ್ರಿಶ್ಚಿಯನ್ರು ಅಂತ ಬಣ್ಣ ಕಟ್ಟೋದು, ಪ್ರಚೋದನೆ ಕೊಡೋದು ಜನರನ್ನ. ಮೊದ್ಲೇ ಈ ಕಾವೇರಿ ವಿಚಾರದಲ್ಲಿ ನಮ್ಗೂ ಅವ್ರಿಗೂ ಹಾವು ಮುಂಗ್ಸಿ ಅವಾಗಿಂದಲೂ ಇದೊಂದು ವಿಚಾರ ಕ್ರಿಯೇಟ್ ಮಾಡೋದು. ಅಂದ್ರೆ ಇದಕ್ಕೆಲ್ಲ ಒಂದು ಕಂಟ್ರೋಲಿಗೆ ಆದಷ್ಟು ಬೇಗ ತಗೊಳ್ಬೇಕಂತ ಇದು ದೊಡ್ಡ ವಿಷಯ ಆಗೋಕ್ಕಿಂತ ಮುಂಚೆ. ಹೌದು, ಕೂಡ್ಲೆ ಮಾಡ್ಬೇಕು. ಸರ್ಕಾರ ಮಿಷನರಿ ಇಂಟೆಲಿಜೆನ್ಸ್ ಎಲ್ಲ ಇನ್ವಾಲ್ವ್ ಆಗಿ ಇದನ್ನ ಇಷ್ಟಕ್ಕೆ ಇವರು ತಡೆ ಹಾಕ್ಬೇಕು. ಯಾಕಂದ್ರೆ ಬೇರೆ ಕಡೆ ತಮಿಳ್ನಾಡಿಂದ ಬಂದು ಅವ್ರು ಬಂದ್ಬಿಟ್ಟು ಇವ್ರಿಗೆ ಇದ್ ಕೊಡೋದು, ನಾವ್ ನಿಮ್ ಜೊತೆ ಇದೀವಿ, ಫೈಟ್ ಮಾಡ್ತೀವಿ, ಆತರ ಹೇಳೋದು ಸರಿಗ್ ಹೋಗಲ್ಲ. ಪೊಲಿಟಿಕಲ್ ಲೀಡರ್ಸ್ಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಕು. ನಮ್ಮವ್ರು ತಪ್ಪು ಮಾಡಿದ್ರೆ ನಮ್ಮ ಲೋಕಲ್ ಪೊಲಿಟಿಷಿಯನ್ಸ್ ಅವ್ರು ಇವ್ನ ಅಮಾಯಕರು ನಮ್ ಕಾಡವರೇ ಶೂಟ್ ಮಾಡಿದ್ ಅಂದ್ಬಿಟ್ಟು ಅವ್ರ ಮೇಲೆ ಗೂಬೆ ಕೂತ್ಬಿಟ್ಟು ಇವತ್ತು ಅವ್ರಿಗೆಲ್ಲ ಹುಮ್ಮಸ್ ಬಂದಿರೋದು ಏನಂದ್ರೆ ನಮ್ ಜೊತೆ ಎಲ್ಲಾರು ಇದಾರೆ, ನಾವ್ ನುಗ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಇದ್ ಯಾಕೋ ಟೆರರಿಸ್ಟ್ ಗಳ ಆಕ್ಟಿವಿಟಿ ತರ ಕಾಣುತ್ತೆ. ನಾವ್ ಎಬಿಲಿಟಿ ಇದೆ, ನಮ್ಗೆ ಏನ್ ತಾಕತ್ ಇದೆ, ಎಲ್ಲ ಒಗ್ಗಟ್ಟು ಬರ್ತೀವಿ, ನಮ್ಗೆ ಓಟ್ ಇಷ್ಟಿದೆ, ನಮ್ಗೆ ಗೊತ್ತು ಯಾವ ಪಾರ್ಟಿ ಇದ್ರು ನಮ್ಮ ಹತ್ರನೇ ಬರ್ಬೇಕಂತ ಅಲ್ಲಿನ ಪೊಲಿಟಿಕಲ್ ಪಾರ್ಟಿಗಳು ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡ್ಬೇಕಾ ಅಂತ. ಯಾವ ಬರ್ತಾವ ಏನೋ ಮಾತಾಡ್ತಾರೆ ಅಂದ್ರೆ ಇವ್ರು ಯಾಕೆ ಕಿವಿ ಕೊಡ್ಬೇಕು, ಪ್ರಬುದ್ಧತೆ ಅನ್ನೋದಿರಲ್ವಾ? ಹೌದು, ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಕು. ಸುಮ್ನೆ ಇವ್ರಿಗೆ ಯಾರು ನಾವ್ ನಿಮ್ಗೆ ಬೆಂಬಲ ಕೊಟ್ಬಿಡ್ತೀವಿ, ಇದ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂದ್ರೆ ಕರ್ನಾಟಕ ತಮಿಳ್ನಾಡಿಗೆ ಬಿಟ್ಕೊಂಡು ಆದಂಗ ಆಯ್ತು. ಸೊ ನಾವ್ ಕೇಳ್ಕೊಂಡು ನಮ್ ಪೊಲಿಟಿಕಲ್ ಲೀಡರ್ಸ್ ದಯವಿಟ್ಟು ಮುಂದಕ್ಕೆ ಏನಾರು ಆದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನಕ್ಕಾಗಿದೆ, ಅದನ್ನ ಹೇಗೆ ತನಿಖೆ ಆಗಿದ್ಮೇಲೆ ಮಾತಾಡಿದ್ರೆ ಒಳ್ಳೇದು. ಸುಮ್ನೆ ನೀವು ಮಾತಾಡ್ಬಿಟ್ಟು ಇವತ್ ಯಾಕೆ ಲೆಕ್ಕಕ್ಕೆ ಹೋಗಿ ಯಾವ ತರ ಸಿಚುವೇಶನ್ ಹೋಗಿದೆ ಅಂದ್ರೆ ನಮ್ ಫಾರೆಸ್ಟ್ ಒಳಗೆ ಸ್ಟಾಫ್ ಹೋಗ್ತಾನೆ ಇಲ್ಲ, ಫಾರೆಸ್ಟ್ ಸ್ಟಾಫ್ ಎದುರು ಬಿಟ್ಟಿದ್ದಾರೆ. ಕರೆಕ್ಟ್ ನೀವು ಹೇಳಿದ್ ಕರೆಕ್ಟ್. ಏನೋ ಅಟ್ಯಾಕ್ ಮಾಡ್ತಾರೆ, ಹೋಗಿ ಅವ್ರು ಇದನ್ನ ಬ್ಲಾಸ್ಟ್ ಮಾಡ್ಬೇಕಂದ್ರೆ ಡೈನಮೈಟ್ ಇಟ್ಟು ಇದನ್ನ ಜಿಲೆಟಿನ್ ಸ್ಟಿಕ್ ಇಟ್ಟು ಬ್ಲಾಸ್ಟ್ ಮಾಡ್ಬೇಕಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಇವ್ರಿಗೆ. ನಾವ್ ಕೇಳ್ಕೊತಿರೋದು ಆ ಕಮ್ಯುನಿಟಿ ಅವ್ರಿಗೆ, ದಯವಿಟ್ಟು ತಪ್ಪಾಗಿದೆ, ಮುಂದಕ್ಕೆ ಶಾಂತವಾಗಿರೋದು ಕಲಿಬೇಕು. ಸುಮ್ನೆ ನೀವೇ ಹುಳ ಬಿಟ್ಕೊಂಡು ದೊಡ್ಡ ಗಲಾಟೆ ಮಾಡ್ಕೋಬಾರ್ದು ನಮ್ಮ ಮನವಿ. ಎನಿವೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕೆ. ಓಕೆ, ಈ ಸುದ್ದಿಯೊಂದಿಗೆ ಇವತ್ತಿನ ಏನ್ರಿ ಸಮಾಚಾರವನ್ನು ಮುಗಿಸೋಣ. ನಾನು ಹೋಗ್ಬಿಟ್ಟು ಬರ್ತೀನಿ. ನಾಳೆ ಅಗೇನ್ 6 ರಿಂದ 7 ಏನ್ರಿ ಸಮಾಚಾರದಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.